ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ವಕ್ಫ್ ಬೋರ್ಡ್ ಸಂಬಂಧಿಸಿ ಕೇಂದ್ರ ಸರ್ಕಾರ ಜಾರಿ ಮಾಡ್ತಿರುವ ಹೊಸ ಬಿಲ್ ವಿಚಾರದಲ್ಲಿ ದೇಶವ್ಯಾಪಿ ಭಾರಿ ಚರ್ಚೆ ನಡೀತಿದೆ. ಅದರಲ್ಲೂ ಹೊಸ ವಕ್ಫ್ ಬಿಲ್ ನಲ್ಲಿರುವ ತಿದ್ದುಪಡಿಗೆ ಸಂಬಂಧಿಸಿದಂತೆ ಲೋಕಸಭೆಯಲ್ಲಿ ಭಾರಿ ವಾದ ವಿವಾದ ನಡೀತಾ ಇದೆ. ಇಷ್ಟಕ್ಕೂ ಹೊಸ ವಕ್ಫ್ ಬಿಲ್ ನಲ್ಲಿ ಇರುವ ಅಂಶಗಳೇನು? ವಕ್ಫ್ ಬಿಲ್ಗೆ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಿರೋದೇಕೆ? ಅಸಲಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಕ್ಫ್ ಆಸ್ತಿ ಕಬಳಿಸಿರುವುದು ಯಾರೆಲ್ಲ ಎನ್ನುವ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬೇಡಿ. ಸ್ನೇಹಿತರೆ, 2022ರಲ್ಲಿ ತಮಿಳುನಾಡಿನ ತಿರುಚಿರಪಳ್ಳಿ ಜಿಲ್ಲೆಯ ಕಾವೇರಿ ನದಿ ದಂಡೆ ಮೇಲಿರುವ ತಿರುಚೆಂತುರೈ ಗ್ರಾಮ ಮತ್ತು ಅದರಲ್ಲಿ ನೆಲೆಗೊಂಡಿರುವ 1500 ವರ್ಷಗಳಷ್ಟು ಹಳೆಯ ಸುಂದರೇಶ್ವರ ದೇವಾಲಯ ಮತ್ತು 1500 ವರ್ಷಗಳಷ್ಟೇ ಹಳೆಯದಾದ ಮನೆಂಡಿಯವಳ್ಳಿ ಚಂದ್ರಶೇಖರ ಸ್ವಾಮಿ ದೇವಸ್ಥಾನದ ಜಮೀನಿನ ಮಾಲೀಕತ್ವವನ್ನ ತಮಿಳುನಾಡು ವಕ್ಫ್ ಬೋರ್ಡ್ ತನ್ನದು ಎಂದು ಹೇಳಿತ್ತು. ಜೊತೆಗೆ ಇಡೀ ತಿರುಚೆಂತುರೈ ಗ್ರಾಮವೇ ವಕ್ಫ್ ಆಸ್ತಿ ಎಂದು ಕ್ಲೈಮ್ ಮಾಡಿತ್ತು. ಇಂತಹದ್ದೊಂದು ಸುದ್ದಿ ಹೊರಬಿದ್ದ ಮೇಲೆ ತಲತಲಾಂತರದಿಂದ ಆ ಗ್ರಾಮಗಳಲ್ಲಿರುವ ಹಿಂದೂಗಳು ಬೆಚ್ಚಿಬಿದ್ರು. ಯಾಕಂದ್ರೆ ಆ ಹಳ್ಳಿಗಳಲ್ಲಿ ಮುಸ್ಲಿಂ ಸಮುದಾಯ ಅಸ್ತಿತ್ವದಲ್ಲಿದೆ ಎನ್ನುವುದಕ್ಕೆ ಯಾವುದೇ ಸಾಕ್ಷ್ಯಗಳು ಇಲ್ಲ. ಅಂತಹದ್ರಲ್ಲಿ ಅಷ್ಟೊಂದು ಪುರಾತನ ದೇವಾಲಯ ವಕ್ಫ್ ಆಸ್ತಿಯಾಗಲು ಹೇಗೆ ಸಾಧ್ಯ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿತ್ತು. ಇದೊಂದೇ ಅಲ್ಲ, 2020ರಲ್ಲಿ ದಿಂಡಿಗಲ್ ಜಿಲ್ಲೆಯಲ್ಲಿರುವ ಬಾಲಸಮುದ್ರಂ ಮುನಿಸಿಪಲ್ ಕಚೇರಿಯಲ್ಲಿ ಅಲ್ಲಿನ 379 ಎಕರೆ ಜಾಗ ತಮಗೆ ಸೇರಿದ್ದು ಅಂತ ತಮಿಳುನಾಡಿನ ವಕ್ಫ್ ಬೋರ್ಡ್ ಕ್ಲೈಮ್ ಮಾಡಿತ್ತು. ಆದ್ರೆ ಆ ಜಾಗ ಅಲ್ಲಿದ್ದ ಸರಿಸುಮಾರು 10,000 ಕುಟುಂಬಗಳಿಗೆ ಸೇರಿದ್ದ ಪಿತ್ರಾರ್ಜಿತ ಆಸ್ತಿಯಾಗಿತ್ತು. ವಕ್ಫ್ ಬೋರ್ಡ್ ಮಾಡಿದ ಕ್ಲೈಮ್ನಿಂದ ಆ ಜಾಗವನ್ನ ಸ್ಥಳೀಯರು ಮಾರಾಟ ಮಾಡಲಾಗಲಿಲ್ಲ. ಇನ್ನು 1980ರಲ್ಲಿ ತಮಿಳುನಾಡಿನ ಈರೋಡ್ ಜಿಲ್ಲೆಯಲ್ಲಿರುವ ಅಂಗನಕೌಂಡನ್ ಪುತ್ತೂರಿನಲ್ಲಿ ಪ್ರವಾಹದಿಂದ ಹಲವು ಕುಟುಂಬಗಳು ಮನೆ ಮಠ ಕಳೆದುಕೊಂಡಿದ್ವು. ಆಗ ತಮಿಳುನಾಡು ಸರ್ಕಾರವೇ 73 ಪರಿಶಿಷ್ಟ ಜಾತಿಯವರಿಗೆ ಅಲ್ಲೇ ಪುನರ್ವಸತಿ ಕಲ್ಪಿಸಿತ್ತು. ಕಳೆದ 40 ವರ್ಷದಿಂದ ಆ ಕುಟುಂಬಗಳು ಅಲ್ಲೇ ವಾಸ ಮಾಡುತ್ತಿವೆ. ಆದ್ರೆ 2023ರಲ್ಲಿ ಸರ್ಕಾರವೇ ಪುನರ್ವಸತಿ ಕಲ್ಪಿಸಿರುವ ಜಾಗವನ್ನ ನಮಗೆ ಸೇರಿದ್ದು ಅಂತ ತಮಿಳುನಾಡು ವಕ್ಫ್ ಬೋರ್ಡ್ ಕ್ಲೈಮ್ ಮಾಡಿದೆ. ಇದರಿಂದಾಗಿ ಪ್ರವಾಹ ಸಂತ್ರಸ್ತರಿಗೆ ಸರ್ಕಾರದಿಂದ ಸಿಕ್ಕಿರುವ ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಸಿಕೊಳ್ಳೋಕೆ ಆಗುತ್ತಿಲ್ಲ. ಆ ಜಾಗದ ಮೇಲೆ ಲೋನ್ಗಳು ತೆಗೆದುಕೊಳ್ಳಲು ಅಲ್ಲಿನವರಿಗೆ ಸಾಧ್ಯವಾಗ್ತಿಲ್ಲ. ಇದಿಷ್ಟೇ ಅಲ್ಲ, ಇಂತಹ ಬೇಕಾದಷ್ಟು ಗೊಂದಲಗಳು ತಮಿಳುನಾಡು ಸೇರಿದಂತೆ ದೇಶವ್ಯಾಪಿ ಸಾಕಷ್ಟು ಕಡೆ ವಕ್ಫ್ ಬೋರ್ಡ್ ಆಸ್ತಿ ವಿವಾದಗಳಿವೆ. ಸಾವಿರಾರು ವರ್ಷಗಳ ಹಿಂದಿನ ಹಿಂದೂ ದೇವಾಲಯಗಳು ಕೂಡ ವಕ್ಫ್ ಆಸ್ತಿ ಎನ್ನುವ ವಿಚಾರ ಕಾನೂನಿನ ಚೌಕಟ್ಟಿನಲ್ಲಿ ಚರ್ಚೆ ಆಗ್ತಿವೆ. ಹಲವು ಪ್ರಕರಣಗಳಲ್ಲಿ ಕಾನೂನು ಹೋರಾಟ ನಡೆಯುತ್ತಿವೆ. ಇದರ ಮಧ್ಯೆ ಸದ್ಯ ಮೋದಿ ಸರ್ಕಾರ ಮಾಡ್ತಿರುವ ವಕ್ಫ್ ಬಿಲ್ ಭಾರಿ ಸಂಚಲನವನ್ನೇ ಮೂಡಿಸಿದೆ. ಇಷ್ಟಕ್ಕೂ ಹೊಸ ವಕ್ಫ್ ಬಿಲ್ಗೆ ಯಾಕಿಷ್ಟು ವಿರೋಧ ವ್ಯಕ್ತವಾಗ್ತಿದೆ ಅಂತ ತಿಳಿಯಬೇಕಾದ್ರೆ ಮೊದಲು ಆ ಬಿಲ್ ನಲ್ಲಿರುವ ಅಂಶಗಳೇನು ಅಂತ ನೋಡಬೇಕು. ಹೊಸ ವಕ್ಫ್ ಬಿಲ್ ಪ್ರಕಾರ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರು ಮತ್ತು ಮಹಿಳಾ ಸದಸ್ಯರು ಇರುತ್ತಾರೆ. ಕಲೆಕ್ಟರ್ಗೆ ಆಸ್ತಿ ಸಮೀಕ್ಷೆ ಮಾಡುವ ಹಕ್ಕನ್ನ ನೀಡಲಾಗುತ್ತೆ. ವಕ್ಫ್ ಮಂಡಳಿಯ ಸಿಇಒ ನೇಮಕ ರಾಜ್ಯ ಸರ್ಕಾರದ ಅಧಿಕಾರವಾಗಿರುತ್ತೆ. ಮಂಡಳಿಯು ಸೂಚಿಸುವ 2 ಪೈಕಿ ಒಬ್ಬರನ್ನ ಆ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಾಗುತ್ತೆ. ಹಾಗೆ ಆಯ್ಕೆ ಆಗುವ ಅಧಿಕಾರಿ ಮುಸ್ಲಿಮೇತರನೂ ಆಗಿರಬಹುದು. ಮೊದಲು ವಕ್ಫ್ ಮಂಡಳಿಯಲ್ಲಿ ನಿರ್ಧಾರಗಳನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವಂತಿರಲಿಲ್ಲ. ಆದ್ರೆ ಹೊಸ ಬಿಲ್ ಪ್ರಕಾರ ವಕ್ಫ್ ನ್ಯಾಯಮಂಡಳಿ ನಿರ್ಧಾರಗಳನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದಾಗಿದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ವಕ್ಫ್ ಆಸ್ತಿ ಅತಿಕ್ರಮಣ ಆಗಿದ್ರೆ ಮರಳಿ ಪಡೆಯೋಕೆ 12 ವರ್ಷ ಕಾಲಮಿತಿ ಇತ್ತು. ಆದ್ರೆ ಈಗ ಆ ಕಾಲಮಿತಿಯ ವಿನಾಯಿತಿ
ಮಾಹಿತಿಯನ್ನ ಹೊಸ ಬಿಲ್ನಲ್ಲಿ ತೆಗೆದುಹಾಕಲಾಗಿದೆ. ಇಂತಹ ಬದಲಾವಣೆ ಮಾಡಿರುವುದಕ್ಕೆ ವಕ್ಫ್ ಮಸೂದೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಹೊಸ ವಕ್ಫ್ ಮಸೂದೆ ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಯಾಗಿದೆ. ಅಲ್ಲದೆ ಈ ಹೊಸ ವಕ್ಫ್ ಮಸೂದೆ ವಕ್ಫ್ ಆಸ್ತಿಗಳನ್ನ ದುರ್ಬಲಗೊಳಿಸುತ್ತದೆ. ಸಾಲದು ಅಂತ ವಕ್ಫ್ ಮಂಡಳಿಯ ಮೇಲೆ ಸರ್ಕಾರದ ಹಸ್ತಕ್ಷೇಪವನ್ನ ಹೆಚ್ಚಿಸುತ್ತದೆ ಎನ್ನುವುದು ವಿರೋಧಿಸುತ್ತಿರುವವರ ವಾದ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾವ ರೀತಿ ಹಿಂದೂ ದೇವಸ್ಥಾನಗಳ ಮೇಲೆ ಸರ್ಕಾರ ಅಧಿಕಾರವನ್ನ ಹೊಂದಿರುತ್ತದೆಯೋ ಅದೇ ರೀತಿ ವಕ್ಫ್ ಮಂಡಳಿಯು ಸರ್ಕಾರಿ ಅಧಿಕಾರಿಗಳಿಂದ ನಿರ್ವಹಿಸಲ್ಪಡುತ್ತದೆ. ಇಷ್ಟು ಕಾಲ ಇದ್ದಂತೆ ಮುಸ್ಲಿಂ ಸಮುದಾಯ ಮಾತ್ರವೇ ವಕ್ಫ್ ಬೋರ್ಡ್ಗಳಲ್ಲಿ ನಿರ್ಧಾರಗಳನ್ನ ಕೈಗೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಇದೆಲ್ಲ ಹೊರತುಪಡಿಸಿ ಮತ್ತೊಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿದೆ. ಅದುವೇ ವಕ್ಫ್ ಆಸ್ತಿಗಳನ್ನ ಮುಸ್ಲಿಂ ರಾಜಕೀಯ ನಾಯಕರೇ ತಮ್ಮ ಸ್ವಾರ್ಥಕ್ಕೆ ಕಬಳಿಸಿದ್ದಾರೆ. ಅಂಥವರ ಬಣ್ಣ ಬಯಲಾಗುತ್ತೆ ಅಂತಾನೆ ವಿರೋಧ ಪಕ್ಷಗಳು ಹೊಸ ಬಿಲ್ಗೆ ವಿರೋಧ ವ್ಯಕ್ತಪಡಿಸುತ್ತಿವೆ ಎನ್ನುವ ಚರ್ಚೆ ಕೂಡ ನಡೆಯುತ್ತಿದೆ. ಇದರ ಮಧ್ಯೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿಯ ಉತ್ತರ ಪ್ರದೇಶದ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಕಬಳಿಸಿರುವ ಕೆಲವು ಮುಸ್ಲಿಂ ನಾಯಕರ ಹೆಸರುಗಳನ್ನ ರಾಜ್ಯಸಭೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಅವರು ಹೇಳಿದ ಲಿಸ್ಟ್ ನಲ್ಲಿರುವ ಹೆಸರುಗಳಂದ್ರೆ ಕಮರುಲ್ ಇಸ್ಲಾಂ ಫಾರಿನ್ ಮಿನಿಸ್ಟರ್, ಸೂರ್ಯವಂಶಿ ಎಕ್ಸ್ ಎಂಪಿ, ಸಿಎಂ ಇಬ್ರಾಹಿಂ ಎಕ್ಸ್ ಯೂನಿಯನ್ ಮಿನಿಸ್ಟರ್, रहमान खान एक्स यूनियन मिनिस्टर, अब्दुल्ला शरीफ वक्फ बोर्ड ऑफिशियल, एन ए हैरिस MLA, M A खालिद एक्स CO, मुमताज अहमद खान चेयरमैन, मोहम्मद सानुल्ला IAS, मिस्टर सिंधु सगरी फार्मर मिनिस्टर, MF पासा IPS, खनीज फातिमा MLA, CK जाफर शरीफ फॉरेन मिनिस्टर. ಹೀಗೆ ಕರ್ನಾಟಕದ ಒಟ್ಟು 13 ಮಂದಿ ಮಾಜಿ MLA ಹಾಗೂ ಎಂಪಿಗಳು ಸೇರಿದಂತೆ ಹಾಲಿ ಶಾಸಕರು ಕೂಡ ವಕ್ಫ್ ಆಸ್ತಿ ಕಬಳಿಸಿದ್ದಾರೆ ಎಂದು ರಾಜ್ಯಸಭೆಯಲ್ಲಿ ಎಂಪಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಪ್ರಸ್ತಾಪಿಸಿದ್ದಾರೆ. ಅಷ್ಟೇ ಅಲ್ಲ, ಈ 13 ಮಂದಿಯ ವಿರುದ್ಧವೂ ತನಿಖೆ ಮಾಡಬೇಕು ಎನ್ನುವ ಒತ್ತಡ ಕೂಡ ಹೆಚ್ಚಾಗ್ತಿದೆ. ಒಟ್ಟಿನಲ್ಲಿ ಹೊಸ ವಕ್ಫ್ ಬಿಲ್ಗೆ ವಿಪಕ್ಷಗಳು ಎಷ್ಟು ವಿರೋಧ ಮಾಡ್ತಿವೆಯೋ ಅಷ್ಟೇ ಪರವಾದ ಬೆಂಬಲ ಕೂಡ ಸಾರ್ವಜನಿಕರಿಂದ ಸಿಗುತ್ತಿದೆ. ಇದರ ಜೊತೆಗೆ ವಕ್ಫ್ ಆಸ್ತಿ ಕಬಳಿಸಿರೋರ ವಿರುದ್ಧವೂ ಕಠಿಣ ಕಾನೂನು ತನಿಖೆ ಆಗಬೇಕೆಂಬ ಕೂಗು ಕೂಡ ಹೆಚ್ಚುತ್ತಿದೆ. ಈ ಬಗ್ಗೆ ಕರ್ನಾಟಕ ಸರ್ಕಾರ ಏನು ನಿಲುವು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.